ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಥರ್ಸ್ಡೇ, ಬೆಳಿಗ್ಗೆ 5:49ಗೆ ಎದ್ದಿದ್ದೀನಿ. ಇಟ್ಸ್ ಬೀನ್ ಕ್ವೈಟ್ ಸಮ್ ಟೈಮ್ ನಾನು ಬೆಳಿಗ್ಗೆ ಇಷ್ಟು ಬೇಗ ಎದ್ದು ಎನರ್ಜಿಯಿಂದ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ರೆಡಿ ಆಗಿರೋದು. ಇವರಿಬ್ಬರು ನೋಡಿ, ನಾನು ಇಷ್ಟು ಬೆಳಿಗ್ಗೆ ಎದ್ದು ಎಲ್ಲಿಗೆ ರೆಡಿ ಆಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದಾರೆ. ಸುಮಾರು ದಿನ ಆಗಿತ್ತಲ್ಲ, ಇವಾಗ ಯಾಕೆ ಇಷ್ಟು ಬೆಳಿಗ್ಗೆ ಎದ್ದು ರೆಡಿ ಆಗ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದಾರೆ ಅಲ್ವಾ ಕೋಕೋ? ನಾನು ಹೊಸ ಶೂಟಿಂಗ್ ಹೋಗ್ತಾ ಇದ್ದೀನಿ, ಹೊಸ ಸೀರಿಯಲ್ ಒಪ್ಕೊಂಡಿದ್ದೀನಿ. ಸೊ ಶೂಟಿಂಗಿಗೆ ಹೋಗ್ತಾ ಇದ್ದೀನಿ. ಮೇಕಪ್ ಕಿಟ್ಟು, ನನ್ನ ಟಚ್ ಬ್ಯಾಗಲ್ಲಿರೋ ವಸ್ತುಗಳನ್ನೆಲ್ಲ ನಾನು ಮೊನ್ನೆ ತಾನೇ ತೆಗೆದಿಟ್ಟಿದ್ದೆ ಆಚೆಗೆ. ಸೊ ಇವಾಗೆಲ್ಲನೂ ಅರೇಂಜ್ ಮಾಡ್ಕೋಬೇಕು. ನೆನ್ನೆನೇ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ನಾಳೆ ಅಂದರೆ ಇವತ್ತು ಅಸಿಸ್ಟೆಂಟ್ ಬಂದು ಕಾಯ್ತಾ ಇದ್ದಾನೆ. ಸೊ ಅವನು ಇರ್ತಾನಲ್ವ ಹೆಲ್ಪ್ ಮಾಡೋದಕ್ಕೆ. ಸೊ ಒಟ್ಟಿಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬೆಳಿಗ್ಗೆನೇ ಟೈಮ್ ಇರುತ್ತೆ, ಸೊ ಬೆಳಿಗ್ಗೆನೇ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಇವಾಗ ಎಲ್ಲನೂ ಅರೇಂಜ್ ಮಾಡ್ಕೋಬೇಕು. ಹೊರಟಿದ್ದೀನಿ. ಯಾವ ಸೀರಿಯಲ್ ನಾನು ಯಾವ ಪಾತ್ರ ಮಾಡ್ತಿದ್ದೀನಿ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನಾನು ಇವಾಗಲೇ ಹೇಳಲ್ಲ. ಆ ಲೊಕೇಶನ್ಗೆ ಹೋದ್ಮೇಲೆ ನಿಮಗೆ ಗೊತ್ತಾಗತ್ತೆ. ಸೊ ಸ್ಟೇ ಟ್ಯೂನ್ಡ್, ಪೂರ್ತಿ ವಿಡಿಯೋ ನೋಡಿ. ಯಾವ ಸೀರಿಯಲ್ ಮಾಡ್ತಿದ್ದೀನಿ, ಏನು ಎತ್ತ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನಿಮಗೆ ಗೊತ್ತಾಗತ್ತೆ. ಸೊ ನಾನು ಅಸಿಸ್ಟೆಂಟ್ ಇವಾಗ ಕಾಯ್ತಾ ಇದ್ದಾನೆ, ಅವನಿಗೆ ಹೋಗ್ಬಿಟ್ಟು ನಾನು ಡೋರ್ ಓಪನ್ ಮಾಡಬೇಕು. ಬಾ ಮಂಜು. ಆರಾಮಿದ್ದೀನಿ. ಇವನ್ನ ನೀವೆಲ್ಲರೂ ನೋಡಿರ್ತೀರ ನನ್ನ ರಾಧಿಕಾ ವಿದಾಯ ಸೀರಿಯಲ್ ಇದು ವಿಡಿಯೋದಲ್ಲಿ. ಬಾ. ಎಲ್ಲ ಫಸ್ಟಿಂದ ಪ್ಯಾಕ್ ಮಾಡಿಸ್ತಾ ಇದ್ದೀನಿ, ಎಲ್ಲ ತೆಗೆದಿಟ್ಬಿಟ್ಟಿದ್ದೆ ಹೊರಗೆ. ಫಸ್ಟ್ ಟೈಮ್ ಅಕ್ಕನ ಜೊತೆ ಅಸಿಸ್ಟೆಂಟ್ ಆಗಿ ಮಾಡ್ತಾ ಇದ್ದೀನಿ. ನನ್ನ ಪಾಪ ಹೇಳಿದ ತಕ್ಷಣ ರಾಯಚೂರಿಂದ ಹೊರಟು ಬಂದಿದ್ದಾನೆ. ಇವತ್ತು ಶೂಟಿಂಗ್ ಅಂತ ನಾನು ನೆನ್ನೆನೇ ಹೊರಟು ಬಂದಿದ್ದಾನೆ. ಥ್ಯಾಂಕ್ ಯು ಮಂಜು. ಅಕ್ಕ ನೀವು ಯಾವಾಗ ಕರೆದ್ರೆ ಬಂದೇ ಬರ್ತೀನಿ ಅಕ್ಕ ನಾನು. ಸೋ ಸ್ವೀಟ್. ನಾವು ಕಾಸ್ಟ್ಯೂಮ್ ತಗೊಂಡು ಹೋಗಂಗಿಲ್ಲ, ಪ್ರೊಡಕ್ಷನ್ ಕಾಸ್ಟ್ಯೂಮ್ ಪ್ರೊವೈಡ್ ಮಾಡುತ್ತೆ. ಸೊ ಅದೊಂದು ಬರ್ಡನ್ ಕಡಿಮೆ ಇದೆ. ಸೊ ಏನ್ ಟಚ್ ಅಪ್ ಬ್ಯಾಗು ಮತ್ತೆ ಮೇಕಪ್ ಕಿಟ್ ಅಷ್ಟೇ ಅರೇಂಜ್ ಮಾಡ್ಕೋಬೇಕು. ಅದನ್ನ ಅರೇಂಜ್ ಮಾಡ್ಕೊಂಡು ಇವಾಗ ಹೊರಡ್ತೀವಿ. ಹೇಮಿಲ್ಲೋ ಕೋಕೋ ಕೋಕೋ ಗೊತ್ತಾಯ್ತು ನಾನೆಲ್ಲ ಹೊರಟಿದ್ದೀನಿ ಅಂತ. ಮುದ್ದು ಮರಿಗೆ ಅಲ್ಲ ನಮ್ಮ. ಹೋಗ್ಬರ್ತೀನಿ ಬಂಗಾರ. ಬಾಯ್ ಬಾಯ್. ಲವ್ ಯು ಚಿನ್ನಮರಿ. ಲವ್ ಯು ಚಿನ್ನಮರಿ. ಸುಮಾರು ದಿನಗಳಾದ್ಮೇಲೆ ಇವತ್ತು ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಮಕ್ಕಳನ್ನ ಬಿಟ್ಟು ಎಲ್ಲೋ ಹೊರಗಡೆ ಹೋಗ್ತಿದ್ದೀನಿ. ನಾನು ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತೀನಿ. ಐ ಆಮ್ ಶೋರ್ ಅವರು ನನ್ನ ಮಿಸ್ ಮಾಡ್ಕೋತಾರೆ. ಮನೆಯಲ್ಲಿ ನೋಡ್ಕೊಳ್ಳೋದಕ್ಕೆ ಬರ್ತಾರೆ, ಬಟ್ ನಾನಿರೋದಿಲ್ಲ. ಸೊ ಇವತ್ತಿಂದ ಆ ಸ್ಟ್ರಗಲ್ ಸ್ಟಾರ್ಟ್ ಆಗುತ್ತೆ, ಮಕ್ಕಳನ್ನ ಬಿಟ್ಟಿರೋಂಥ ಸ್ಟ್ರಗಲು. ಸೊ ನಾನು ಹೊಸ ಸೀರಿಯಲ್ ಶೂಟಿಂಗಿಗೆ ಇವತ್ತು ಹೋಗ್ತಿದ್ದೀನಿ. ಈ ಸೀರಿಯಲ್ ಅಂದ್ರೆ ಈ ಪ್ರೊಡಕ್ಷನ್ ಜೊತೆ ನಾನು ಆಲ್ರೆಡಿ ವರ್ಕ್ ಮಾಡಿದ್ದೀನಿ. ಇದು ಸೆಕೆಂಡ್ ಟೈಮ್ ವರ್ಕ್ ಮಾಡ್ತಿರೋದು. ನಮ್ಮ ಪ್ರೊಡ್ಯೂಸರ್ ಮೊನ್ನೆ ಕಾಲ್ ಮಾಡಿ ಮಾತಾಡಿದ್ರು. ಹಾಗೆ ಎಲ್ಲ ಸಡನ್ ಆಗಿ ಆಗೋಯ್ತು, ದಿಢೀರ್ ಅಂತ ಶೂಟಿಂಗು ಸ್ಟಾರ್ಟ್ ಆಯ್ತು. ಸೊ ಅಲ್ಲಿಗೆ ಹೋಗ್ತಿದ್ದೀನಿ. ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಸೀರಿಯಲ್ಲು ಏನು ಅಂತ ಎಲ್ಲ ಡೀಟೇಲ್ಸ್. ನಾನೊಂದು ಕ್ಲೂ ಕೊಡ್ತೀನಿ. ಇದನ್ನ ನಾನು ಮುಂಚೆ ಮಾಡ್ತಿದ್ದೆ ಸೀರಿಯಲ್, ಬಟ್ ಅದು ಇವಾಗ್ಲೂ ರನ್ ಆಗ್ತಿದೆ. ನಾನಿಲ್ಲ ಅಷ್ಟೇ ಆ ಸೀರಿಯಲ್ ಅಲ್ಲಿ. ಇವಾಗ ನಾನು ಬೇರೆ ಸೀರಿಯಲ್, ಅದೇ ಪ್ರೊಡಕ್ಷನ್ ಬಟ್ ಬೇರೆ ಸೀರಿಯಲ್ ಅಲ್ಲಿ ವರ್ಕ್ ಮಾಡಕ್ ಹೋಗ್ತಾ ಇದ್ದೀನಿ. ಸೊ ಗೆಸ್ ಮಾಡಿ ಯಾವ್ದಿರ್ಬೋದು ಅಂತ. ಇವತ್ತು ನನ್ನ ಜೊತೆ ಅಸಿಸ್ಟೆಂಟ್ ಆಗಿ ನಮ್ಮ ಮಂಜು ಬರ್ತಾ ಇದ್ದಾನೆ. ಅವ್ನು ನಮ್ಮ ರಾಧಿಕಾ ಸೀರಿಯಲ್ ಅಲ್ಲಿ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ಮಾಡಿದ್ದ. ಅವಾಗ್ಲೇ ಪಾಪ ನಮ್ ರಾಧಿಕಾ ಸೀರಿಯಲ್ ಮುಗ್ದಾಗ ಅಳ್ತಾ ಇದ್ದ ಅವನು. ನಾನು ಹೇಳಿದ್ದೆ ಅವನಿಗೆ ನಾನು ಅಸಿಸ್ಟೆಂಟ್ ಆಗಿ ಬಂದ್ಬಿಡು ಅಂತ. ಅದನ್ನೇ ನೆನಪಲ್ಲಿ ಇಟ್ಕೊಂಡು ಅವ್ನು ನಂಗೆ ಮೆಸೇಜ್ ಮಾಡಿದ್ದ. ಸೊ ನಿನ್ನೆ ನಾನು ಹೇಳಿದ ತಕ್ಷಣ ಬಂದಿದ್ದಾನೆ ಪಾಪ ರಾಯಚೂರಿಂದ ಹೊರಟು. ಇವತ್ತು ಶೂಟಿಂಗ್ ಇದೆ ಅಂತ ನಾನು ನಿನ್ನೆ ಹೇಳಿದ್ದೆ ಅವನಿಗೆ. ನಿನ್ನೆನೆ ಅವ್ನು ಟ್ರೈನ್ ಹತ್ಕೊಂಡು ಬಂದಿದ್ದಾನೆ. ಮೇಕಪ್ ಹಾಕೊಂಡಾಯ್ತು, ಸೀನ್ ಪೇಪರ್ ಸಿಕ್ಕಿದೆ, ಓದ್ತಾ ಇದ್ದೀನಿ. ಇನ್ನೇನಿದ್ರು ನನ್ನ ಕಾಸ್ಟ್ಯೂಮ್ ಹಾಕೊಂಡು ರೆಡಿಯಾಗಿ ನಿಮಗೆ ನನ್ನ ನ್ಯೂ ಲುಕ್ನ ರಿವೀಲ್ ಮಾಡ್ತೀನಿ. ರೆಡಿ ಇದ್ದೀರಾ ಅಲ್ವಾ ನನ್ನ ಹೊಸ ಲುಕ್ನ ನೋಡೋದಕ್ಕೆ? ಸೊ ದಿಸ್ ಈಸ್ ಮೈ ನ್ಯೂ ಲುಕ್. ನಿಮ್ಮೆಲ್ಲರೂ ಮುಂದೆ ಆದಷ್ಟು ಬೇಗ, ಅಂದರೆ ಮೋಸ್ಟ್ಲಿ ನಾಳೆ ನಾಡಿದ್ರಲ್ಲೇ ಎಪಿಸೋಡ್ ಟೆಲಿಕಾಸ್ಟ್ ಆಗುತ್ತೆ ಅನ್ಸುತ್ತೆ, ಸ್ಟಾರ್ ಸುವರ್ಣದಲ್ಲಿ ಬರ್ತಾ ಇರೋ ಶ್ರೀದೇವಿ ಮಹಾತ್ಮೆ ಸೀರಿಯಲ್ನಲ್ಲಿ ನಾನು ಇನ್ನು ಮುಂದೆ ಅನಸೂಯ ಆಗಿ ನಿಮ್ಮೆಲ್ಲರ ಮುಂದೆ ಕಾಣಿಸ್ಕೊಳ್ತಾ ಇದ್ದೀನಿ. ಶ್ರೀದೇವಿ ಮಹಾತ್ಮೆ ಸೀರಿಯಲ್ ಅಲ್ಲಿ ನಂದು ಹೊಸ ಟ್ರ್ಯಾಕ್ ಬರ್ತಾ ಇದೆ. ನಾನು ಇನ್ ಮುಂದೆ ನಿಮ್ಮ ಟಿವಿ ಸ್ಕ್ರೀನ್ಸ್ ಅಲ್ಲಿ ಅನಸೂಯ ಆಗಿ ಕಾಣಿಸ್ಕೊಳ್ತೀನಿ. ನನ್ನ ಈ ಲುಕ್ ನ ನಿಮಗೆ ಡಿಸ್ಕ್ಲೋಸ್ ಮಾಡೋದಕ್ಕೆ ಐ ಆಮ್ ವೆರಿ ಹ್ಯಾಪಿ. ಅಂಡ್ ನನಗೆ ಈ ಲುಕ್ ತುಂಬಾ ಇಷ್ಟ ಆಗಿದೆ. ಸೊ ಐ ಹೋಪ್ ನಿಮ್ಗೂ ಇಷ್ಟ ಆಗಿದೆ ಅಂತ. ನನ್ನ ಎಪಿಸೋಡ್ ಯಾವಾಗ ಟೆಲಿಕಾಸ್ಟ್ ಆಗುತ್ತೆ ಅನ್ನೋದನ್ನ ಇಲ್ಲಿ ಹಾಕಿರ್ತೀನಿ ನೋಡಿ. ಅಥವಾ ನನಗೆ ಗೊತ್ತಿಲ್ಲ ಇದು ನಾನು ಎಪಿಸೋಡ್ ಟೆಲಿಕಾಸ್ಟ್ ಆದ್ಮೇಲೆ ಪೋಸ್ಟ್ ಮಾಡ್ತೀನೋ ಅಥವಾ ಬಿಫೋರೇ ಪೋಸ್ಟ್ ಮಾಡ್ತೀನೋ ಅಂತ. ಸೊ ಯಾ, ದಿಸ್ ಇಸ್ ಮೈ ಲುಕ್. ಐ ಹೋಪ್ ಯು ಆಲ್ ಲೈಕ್ ದಿಸ್. ಮಧ್ಯಾಹ್ನ ಬ್ರೇಕ್, ಬಿಸಿಬೇಳೆ ಬಾತು,
ಮತ್ತು ಮೊಸರನ್ನ, ಬೂಂದಿ, ಹೋಳಿಗೆ. ಪಾಪ ಆ್ಯಕ್ಚುಲಿ ಖಾಲಿಯಾಗಿತ್ತು, ಬೇಡ ಅಂತಂದ್ರು ಪಾಪ ಅವ್ರು ನನಗೆ ತರಿಸ್ಕೊಟ್ರು. ಸೊ ಯಾ, ದಿಸ್ ಈಸ್ ಮೈ ಡೇ ಶೂಟಿಂಗ್, ಫಸ್ಟ್ ಡೇ, ಆ್ಯಂಡ್ ದಿಸ್ ಈಸ್ ಮೈ ನ್ಯೂ ಲುಕ್. ರೇಣುಕಾ ಎಲ್ಲಮ್ಮ ಆದಮೇಲೆ ಇವಾಗ ಇನ್ನೊಂದು ಮೈಥೋ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ನಿಮ್ಮ TV ಸ್ಕ್ರೀನ್ಸಲ್ಲಿ ನಾನು ಅನಸೂಯ ಆಗಿ ಬರ್ತಾ ಇದ್ದೀನಿ. ಇದುವರೆಗೂ ನನ್ನ ಹೇಗೆ ಪ್ರೋತ್ಸಾಹಿಸಿದ್ರೋ ಮುಂದೇನೂ ಹಾಗೆ ಪ್ರೋತ್ಸಾಹಿಸ್ತೀರಾ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮಚ್ ಲವ್. ದೇವರುಗಳು ಅವತಾರವೆತ್ತುತ್ತಾರೆ. ಸತ್ಯಸ್ವಾಮಿ, ನನ್ನದೊಂದು ಜಿಜ್ಞಾಸೆ ಇದೆ, ಕೇಳಲು. ಧನ್ಯವಾದ.